ಜೈ ಹಿಂದ್. ಎಲ್ಲ ನನ್ನ ಕಾಂಪಿಟೇಟಿವ್ ಓದ್ತಿರ್ತಕ್ಕಂಥ ಎಲ್ಲ ನನ್ನ ಸ್ಟೂಡೆಂಟ್ಗಳಿಗೆ ಇಲ್ಲಿ ಬಂದ್ಬಿಟ್ಟು ಡೆಲ್ಲಿ ಪೊಲೀಸ್ ಅಂತ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರ. ಸೊ ನಿಮ್ಗೆ 22ನೇ ತಾರೀಕಿಗೆ ಈ ನೋಟಿಫಿಕೇಶನ್ ಕೂಡ ಸಾಯಂಕಾಲ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ನಾನು ನಿನ್ನೆ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಜಸ್ಟ್ ನಿಮ್ಗೆ ಬೋರ್ಡ್ ಮೇಲೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರಲಿಲ್ಲ. ನಿಮ್ಗೆ ಇನ್ಫಾರ್ಮೇಶನ್ ಅದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಆದರೂ ಕೂಡ ಸರ್ ನಮಗೆ ಬೋರ್ಡ್ ಮೇಲೆ ಒಂಚೂರು ಬರೆದ್ಬಿಟ್ಟು ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂದ್ರೆ ನಮಗೆ ಒಂಚೂರು ಕನ್ಫರ್ಮೇಶನ್ ಆಗುತ್ತೆ ಸರ್, ಒಂದಿಷ್ಟು ಡೌಟ್ಗಳಿದಾವೆ ಅಂತ ಹೇಳಿ ನೀವು ಡೌಟ್ಗಳನ್ನು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಅನ್ನು ಹಾಕಿದ್ರ. ಸೊ ಅವೆಲ್ಲ ಡೌಟ್ಗಳನ್ನ ಮತ್ತು ಅದರ ಜೊತೆಗೆ ಇದಕ್ಕೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಅರ್ಜಿ ಪ್ರಾರಂಭ ದಿನಾಂಕ ಯಾವಾಗ, ಕೊನೆಯ ದಿನಾಂಕ ಯಾವಾಗ, ಫಿಸಿಕಲ್ ಹೈಟ್ ಎಷ್ಟು ಬೇಕಾಗತ್ತ, ರನ್ನಿಂಗ್ ಎಷ್ಟು ಇರ್ತದ, ಸೊ ಮಹಿಳೆ ಮತ್ತು ಪುರುಷ ಇಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾ, ಸೊ ಇದರಲ್ಲಿ ಆಲ್ ಓವರ್ ಇಂಡಿಯಾ ಕಟಪ್ ಇರ್ತದ, ಎಷ್ಟು ಕಟಪ್ ನಿಂತ್ಕೊಳ್ಬಹುದು, ಯಾವ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಇರಬಹುದು. ಸೊ ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ಬೇಕು ತಾನೆ. ಆದ ಕಾರಣಕ್ಕೋಸ್ಕರ ಈ ವಿಡಿಯೋ ಲೆಂದಿ ಆಗುತ್ತಾ, ಸೊ ನಿಮ್ಗೆ ಒಂಚೂರು ಜಾಸ್ತಿ ಆಗುತ್ತಾ. ಆದ ಕಾರಣಕ್ಕೋಸ್ಕರ ನಿಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಒಂದರಲ್ಲೇನೆ ತಿಳ್ಕೊಳ್ಬೇಕು ಅನ್ಕೊಂಡಿದ್ರೆ ಸೊ ಡೀಟೇಲ್ ಆಗಿ ನೋಡ್ತಾ ಹೋಗ್ರಿ. ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ವಿಸಿಟ್ ಕೊಟ್ಟಿದ್ರೆ, ಸೊ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮಿಸ್ ಮಾಡದೇನೆ ಕೆಳಗಡೆ ಕಾಣ್ತಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾವ ಇನ್ಫಾರ್ಮೇಶನ್ ನಿನಗೆ ಯೂಸ್ ಇದೆಯೋ ಅಥವಾ ಇಲ್ಲೋ ಡಾಟಾ ಆನ್ ಮಾಡಿದ್ರೆ ಸಾಕು, ನೋಟಿಫಿಕೇಶನ್ ಮುಖಾಂತರ ಬರ್ತದ. ಸೊ ಇದು ನನ್ಗೆ ಎಲಿಜಿಬಲ್ ಇದೆಯಾ, ಓಕೆ ನೋಡಬಹುದು, ಓಕೆ ನಾನು ಅಪ್ಲೈ ಮಾಡ್ಬೋದಾ, ನನ್ನ ಬ್ರದರ್ಗೆ ಆದ್ರೂ ಯೂಸ್ ಆಗುತ್ತಾ, ನನ್ನ ಸ್ನೇಹಿತನಿಗಾದ್ರೂ ಯೂಸ್ ಆಗುತ್ತಾ ಅನ್ನೋದು ಕೂಡ ಕನ್ಫರ್ಮೇಶನ್ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಬನ್ನಿ ಟಾಪಿಕ್ ಬಗ್ಗೆ. ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕೇಳಿಸಿಂದ ಪ್ರತಿ ವರ್ಷನೂ ಕೂಡ ಈ ಹುದ್ದೆನೇ ಕಾಲ್ಫಾರ್ಮ್ ಮಾಡ್ತಾರೆ. ಯಾವ ತರ ಪ್ರತಿ ವರ್ಷನೂ ಕೂಡ ಈ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾರೆ. ಇದು ಬಂದ್ಬಿಟ್ಟು SSC ಥ್ರೂನ ಕಂಡಕ್ಟ್ ಅನ್ನ ಮಾಡ್ತಾರ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಲ್ಲಿ ವೆಬ್ಸೈಟ್ ನಲ್ಲಿ ಬಿಟ್ಟಿರ್ತಾರ. ಸೊ ಇದು ಯಾವ ತರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ. ಸೊ ಇದಕ್ಕ ಅರ್ಜಿಯನ್ನ ಸಲ್ಲಿಸುವ ದಿನಾಂಕವನ್ನ ನೋಡ್ಕೊಡ್ರಿ. ಅರ್ಜಿ ಯಾವಾಗ ಪ್ರಾರಂಭವಾಗಿದೆ ಅಂತಂದ್ರೆ 22/9/2025. ಟೋಟಲಿ ಬಂದ್ಬಿಟ್ಟು ನಿಮ್ಗೆ ಹುದ್ದೆಗಳ ಸಂಖ್ಯೆ ಎಷ್ಟಿದಾವು, ಸೊ ಇದಕ್ಕೆ ಎಷ್ಟು ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಡ್ರಿ. 7,565 ಹುದ್ದೆಗಳು, 7,565 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಓಕೆ, ಇಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಸೊ ಇದಕ್ಕೆ ಮೇಲ್ ಕ್ಯಾಟಗರಿ ಅವ್ರಿಗೆ ಎಷ್ಟು, ಫಿಮೇಲ್ ದವ್ರಿಗೆ ಎಷ್ಟು. ಮೇಲ್ ಕ್ಯಾಟಗರಿ ಅವ್ರಿಗೆ ಬಂದ್ಬಿಟ್ಟು 4,408 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ಸೊ ಫಿಮೇಲ್ ಕ್ಯಾಟಗರಿ ಅವ್ರಿಗೆ ಬಂದ್ಬಿಟ್ಟು 2,496 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 650ಕ್ಕಿಂತ ಹೆಚ್ಚು ವೇಕೆನ್ಸೀಸ್ಗಳೇ ಇದಾವೆ. 650ಕ್ಕಿಂತ ಹೆಚ್ಚು ವೇಕೆನ್ಸೀಸ್ಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಸೊ ಪುರುಷರಿಗೆ ಇಷ್ಟು ಮತ್ತು ಮಹಿಳೆಯರಿಗೆ ಇಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ಮಹಿಳೆಯರಿಗೆ ನೋಡ್ಕೊಡ್ರಿ ಅರ್ಧಕ್ಕರ್ಧ ಅದರಲ್ಲಿ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರೆ ಮಿಸ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಲ್ಲದರಲ್ಲಿ ಕೂಡ ನಿಮ್ಗೂ ಕೂಡ ಒಂದು ಚಾನ್ಸ್ ಅನ್ನ ಕೊಡಕತ್ತಾರ. ಚಾನ್ಸ್ ಅನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬಟ್ ನಿಮ್ಗೆ ಅಗ್ನಿಶಾಮಕದೊಳಗೆ ಮಾತ್ರ ಅವಕಾಶ ಕೊಟ್ಟಿಲ್ಲ. ಅದು ಯಾವ ಕಾರಣಕ್ಕೋಸ್ಕರ ಅಂತ ನಾನು ಕೂಡ ಹೇಳಕ್ ಹೋಗಲ್ಲ, ಇರಲಿ ಆ ತರ ಅಂತೇನಲ್ಲ. ಸೊ ನಿಮ್ಗೂ ಕೂಡ ಮುಂದೊಂದು ದಿನ ಅಗ್ನಿಶಾಮಕದಲ್ಲಿ ಕೂಡ ನಿಮ್ಗೆ ಅರ್ಹತೆಯನ್ನ ಕೊಡ್ತಾರೆ ಪಕ್ಕ, ನಾನೇ ಹೇಳ್ತಾ ಇದ್ದೀನಿ. ಸೊ ಪ್ರಿಪರೇಷನ್ ಅನ್ನ ಮಾಡ್ತಾ ಇರಿ. ಯಾವುದೇ ಹುದ್ದೆಯನ್ನ ಕಾಲ್ಫಾರ್ಮ್ ಮಾಡಿರ್ಲಿ, ಸೊ ಆ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಕ ನೀವು ಕೂಡ ರೆಡಿ ಆಗ್ರಿ, ನೀವು ಕೂಡ ಫಿಸಿಕಲಿ ಫಿಟ್ ಆಗ್ರಿ, ನೀವು ಕೂಡ ಮೆಂಟಲಿ ಫಿಟ್ ಆಗ್ರಿ. ಓಕೆ ಸರ್, ಇದಕ್ಕೆ ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ಯಾವಾಗ? ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ನೋಡ್ಕೊಬಿಡ್ರಿ. 22/9/2025 ಹಿಡಿದು 21/10/2025 ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಇರ್ತದ. ಆಫ್ಲೈನ್ ಮುಖಾಂತರ ಇರೋದಿಲ್ಲ, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋಕೆ ಇರ್ತದ. ಸರ್ ಇದು ಏನಾದ್ರು ಅಪ್ಲಿಕೇಶನ್ ಅನ್ನ ಹಾಕುವಾಗ ಮಿಸ್ಟೇಕ್ಸ್ ಆದ್ರೆ ಯಾವ ಡೇಟ್ಗೆ ಕರೆಕ್ಷನ್ ಅನ್ನ ಮಾಡ್ಕೊಳ್ಬಹುದು? ಕರೆಕ್ಷನ್ ಡೇಟ್ ಬಂದ್ಬಿಟ್ಟು 29 ಅಕ್ಟೋಬರ್ 2025 ಹಿಡಿದು 31 ಅಕ್ಟೋಬರ್ ವರೆಗಡೆ ಇರ್ತದೆ. ಎಷ್ಟು? 31 ಅಕ್ಟೋಬರ್ ವರೆಗಡೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸುವಾಗ ಮಿಸ್ಟೇಕ್ಸ್ ಆಗಿದ್ರೆ ಸೊ ನೀವು ಕರೆಕ್ಷನ್ ಅನ್ನ ಮಾಡ್ಕೋಬಹುದು. ಸರ್ ಇದಕ್ಕೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಯಾವ ಮಂತ್ ಅಲ್ಲಿ ಇರಬಹುದು? ನಾನು SSC ಓದ್ತಾ ಇದ್ದೀನಿ, ಈಗ ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ GD ಅನ್ನ ಓದ್ತಾ ಇದ್ದೀನಿ. ಸರ್ ಎರಡಕ್ಕೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕಿದ ಮೇಲೆ ಸೊ ನಾನು ಅಪ್ಲಿಕೇಶನ್ ಎರಡು ಸಿಲೆಬಸ್ ಏನೇನು ಇರ್ತದ ಅದನ್ನು ಕೂಡ ನಾನು ಡೌಟ್ ಅನ್ನು ಕ್ಲಿಯರ್ ಮಾಡ್ತೀನಿ. ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಎಕ್ಸಾಮ್ ಡೇಟ್ ನೋಡ್ಕೊಳ್ರಿ, ಡಿಸೆಂಬರ್ ಆರ್ ಜನವರಿ.
ಓಕೆ, ಡಿಸೆಂಬರ್ ಆರ್ ಜನವರಿಯಲ್ಲಿ ನಿಮ್ಮ ಎಕ್ಸಾಮ್ ಅನ್ನ ನಡೆಸ್ತಾರ. ಸರ್ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತದ? ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಸೊ ಫೀಸ್ ಎಷ್ಟು ಇರ್ತದ ನೋಡ್ಕೊಡ್ರಿ. ಫೀಸ್ 100 ರೂಪೀಸ್ ಮಾತ್ರ ಇರ್ತದೆ. 100 ರೂಪೀಸ್ ಯಾರಿಗಪ್ಪ ಅಂತಂದ್ರೆ ST ಕ್ಯಾಟಗರಿ ಅವರಿಗೆ ಮತ್ತು SC ಕ್ಯಾಟಗರಿ ಅವರಿಗೆ ಮತ್ತು ಮಹಿಳೆಯರಿಗೆ ಯಾವುದೇ ತರಹದಂತ ಫೀಸ್ ಕೂಡ ಇರೋದಿಲ್ಲ. OBC ಕ್ಯಾಟಗರಿ ಮತ್ತು ಜನರಲ್ ಕ್ಯಾಟಗರಿ ಅವರಿಗೆ ಮತ್ತು EWS ಕ್ಯಾಟಗರಿ ಅವರಿಗೆ ಮಾತ್ರ 100 ರೂಪೀಸ್ ಫೀಸ್ ಕೂಡ ಕಟ್ಟಬೇಕಾಗುತ್ತೆ. ಇದು ಆನ್ಲೈನ್ ಪೇಮೆಂಟ್ ಇರ್ತದ. ಏಜ್ ಎಷ್ಟು ಬೇಕಾಗುತ್ತಾ? ಇದಕ್ಕೆ ಏಜ್ ಎಷ್ಟರಿಂದ ಎಷ್ಟಿದ್ದವರು ಅರ್ಜಿಗಳನ್ನ ಸಲ್ಲಿಸಬಹುದು? ಏಜ್ ನೋಡ್ಕೊಡ್ರಿ, 18ರಿಂದ ಹಿಡಿದು 25 ಏಜ್ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಎಷ್ಟು? 18 to 25 ಏಜ್ ಮಟ್ಟ ಇದ್ದವರು ಅರ್ಜಿಗಳನ್ನ ಸಲ್ಲಿಸಬಹುದು. ಏಜ್ ನಲ್ಲಿ ಮತ್ತೆ ಯಾರಿಗೆಲ್ಲ ರಿಲ್ಯಾಕ್ಸೇಷನ್ ಇದೆ? ಏಜ್ ನೋಡ್ಕೊಡ್ರಿ, 18 to 25 ಮಟ್ಟ ಅರ್ಜಿಯನ್ನ ಸಲ್ಲಿಸಬಹುದು. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. SC ಮತ್ತು ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದ. ಅಂದ್ರೆ OBC ದವರು 28 ಏಜ್ ಮಟ್ಟ ಅರ್ಜಿಯನ್ನ ಸಲ್ಲಿಸಬಹುದು. SC ST ದವರು 30 ಏಜ್ ಮಟ್ಟ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಈ ತರದ ಅಪಾರ್ಚುನಿಟಿಗಳನ್ನ ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ಬಂದ್ಬಿಟ್ಟು ಸರ್ ಇನ್ನೊಂದು ಡೌಟ್ ಇದೆ ನನಗೆ, ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಾ? ಕ್ವಾಲಿಫಿಕೇಶನ್ ಅನ್ಕೊಡ್ರಿ, ಜಸ್ಟ್ 12ನೇ ತರಗತಿ ಮುಗಿದಿರ್ಬೇಕು. ಓಕೆ, ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಾ? ಜಸ್ಟ್ 12th ಪಾಸ್ ಇರಬೇಕು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ PUC ಅನ್ನ ಮುಗಿಸಿದ್ರಿಪ್ಪ ಅಂದ್ರೆ ನೀವು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ನಾನು ಅರ್ಜಿಯನ್ನ ಸಲ್ಲಿಸಬಹುದಾ? ಪುರುಷ ಮತ್ತು ಮಹಿಳೆಯರಿಗೆ ಇದೊಂದು ಡೌಟ್ ಕಾಡ್ತಾ ಇದೆ. ಸರ್ ನಾವು ಬಾಯ್ಸ್ ಅಂಕಿ ನೋಡ್ಕೊಡ್ರಿ, ಅರ್ಜಿಯನ್ನ ಸಲ್ಲಿಸುವಕ್ಕಿಂತ ಮುಂಚೆ ಡ್ರೈವಿಂಗ್ ಲೈಸೆನ್ಸ್ ಇದ್ರು ಓಕೆ, ಇರ್ಲಿಲ್ಲ ಅಂದ್ರೆ ಓಕೆ, ಅರ್ಜಿಯನ್ನ ಸಲ್ಲಿಸಬಹುದು. ಆಮೇಲೆ ಎಕ್ಸಾಮ್ ಮುಗಿದ್ಮೇಲೆ, ಎಕ್ಸಾಮ್ ನಲ್ಲಿ ಕ್ವಾಲಿಫೈ ಆದ್ಮೇಲೆ ಫಿಸಿಕಲ್ ಏನ್ ಕಂಡಕ್ಟ್ ಮಾಡ್ತಾರಲ್ಲ, ಫಿಸಿಕಲ್ ಡೇಟ್ ಏನ್ ಬಿಡ್ತಾರಲ್ಲ, ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬಿಟ್ಟಾಗ ಫಿಸಿಕಲ್ ಹೋಗುವ ಸಮಯದಲ್ಲಿ ನಿಮ್ಮ ಹತ್ರ DL ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು. 2 ವೀಲರ್ 4 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿದ್ರೆ ಮಾತ್ರ ನಿಮ್ಗೆ ಫಿಸಿಕಲ್ಗೆ ಅಟೆಂಡ್ ಮಾಡಿಸ್ತಾರ, ಇಲ್ಲಂದ್ರೆ ಡಿಸ್ಕ್ವಾಲಿಫೈ ಮಾಡಿ ಫಿಸಿಕಲ್ ಇಂದ ಹೊರಗಡೆ ಹಾಕ್ತಾರ. ಸೊ ನನ್ನ ಪ್ರಕಾರ 4000 ಇಂದ 5000 ಮಟ್ಟ ಖರ್ಚಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ಗೆ. ಪ್ರತಿಯೊಬ್ರು ಕೂಡ ಇದು ಒಂದಕ್ಕೆ ಅಲ್ಲ, CRPF ಆಗಿರ್ಲಿ, BSF ಆಗಿರ್ಲಿ, ITBP ಆಗಿರ್ಲಿ, CISF ಪ್ರತಿ ಒಂದರಲ್ಲಿ ಕೂಡ ಡ್ರೈವರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾರ. ಅದರ ಜೊತೆಗೆ ಕೋರ್ಟ್ ನಲ್ಲಿ ಕೂಡ ಡ್ರೈವರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾರ. ಪೋಸ್ಟ್ ಆಫೀಸ್ ನಲ್ಲಿ ಕೂಡ ಡ್ರೈವರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾರ. KSRTC ಅಂತ ಡ್ರೈವರ್ ಕಾಲ್ಫಾರ್ಮ್ ಮಾಡ್ತಾರ. ಇದು ಒಂದಕ್ಕೆ ಅಂತಲ್ಲ, ಪ್ರತಿ ಒಂದರಲ್ಲಿ ಕೂಡ ಯೂಸ್ ಆಗುತ್ತೆ. ಓಕೆ, ನಿನಗೆ ಜಾಬಿಗೆ ಯೂಸ್ ಆಗ್ಲಿಲ್ಲ ಅಂತಂದ್ರು ನಾಳೆ ನಿನ್ನ ಲೈಫ್ ನಲ್ಲಿ ನೀನೊಂದು ವೆಹಿಕಲ್ ತಗೊಳ್ಬೇಕಂತಂದ್ರೆ, ಸೊ ನೀನೊಂದು ವೆಹಿಕಲ್ ಓನರ್ ಆಗ್ಬೇಕಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ನೀನು ಕೂಡ ಕಂಪಲ್ಸರಿಯಾಗಿ ಹೊಂದಿರಬೇಕಾಗುತ್ತ ಮುಂದೊಂದು ಜನರೇಷನ್ ದಲ್ಲಿ. ಆದ ಕಾರಣಕ್ಕೋಸ್ಕರ ಡ್ರೈವಿಂಗ್ ಲೈಸೆನ್ಸ್ ಅನ್ನ ತಕ್ಕೊಡ್ರಿ. ಇದು ಬಂದ್ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ ನೋಡ್ಕೊಡ್ರಿ, ಮೇಲ್ ಕ್ಯಾಟಗರಿ ಅವರಿಗೆ ಮಾತ್ರ ಇರ್ತದ, ಮೇಲ್ ಕ್ಯಾಂಡಿಡೇಟ್ಗೆ ಮಾತ್ರ ಇರ್ತತಿ. ಫಿಮೇಲ್ ದವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರೋದಿಲ್ಲ. ಓಕೆ, ಫಿಮೇಲ್ ದವರಿಗೆ DL ಇರೋದಿಲ್ಲ. ನೀವು ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ ಅಂತಂದ್ರು ಮಹಿಳೆಯರಿಗೆ ನಡೀತದ. ಕಂಪಲ್ಸರಿಯಾಗಿ ಪುರುಷರಿಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಲೇಬೇಕಾಗುತ್ತಾ. ಸೊ ನೆಕ್ಸ್ಟ್ ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಕ್ಲಿಯರ್ ಆಯ್ತಾ? ಅದ್ರ ಬಗ್ಗೆ ಎಜುಕೇಶನ್ ಕ್ಲಿಯರ್ ಆಯ್ತಾ? ಎಜುಕೇಶನ್, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವ್ದಾದ್ರು ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದೇ ತರನಾಗಿ ಸರ್ ಏಜ್ ಎಷ್ಟರಿಂದ ಎಷ್ಟರೊಳಗಡೆ ಇದ್ದವರು ಅರ್ಜಿಗಳನ್ನ ಸಲ್ಲಿಸಬಹುದು? 2/7/2000 ಹಿಡಿದು ತಿಳ್ಕೊಡ್ರಿ, 2/7/2000 ಹಿಡಿದು 1/7/2000 ಒಳಗಡೆ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಮತ್ತೆ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಂತ ಹೇಳಿದೀನಿ ನಾನು. ನೆಕ್ಸ್ಟ್ ಸರ್ ಇದರ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದ? ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಡ್ರಿ. ಸೆಲೆಕ್ಷನ್ ಪ್ರೋಸೆಸ್ ಫಸ್ಟ್ಗೆ ಏನ್ ಇರ್ತದಪ್ಪ ಅಂತಂದ್ರೆ, ಸೊ ಫಸ್ಟ್ಗೆ ನಿಮ್ದು ಎಕ್ಸಾಮ್ ಇರ್ತತಿ. CBT. ನೆಕ್ಸ್ಟ್ ಅದರ ಜೊತೆಗೆ PET ಮತ್ತು PST ಇರ್ತತಿ. ಅದರ ಜೊತೆಗೆ ಅದಾದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತಾ, DV. ನೆಕ್ಸ್ಟ್ ಅದಾದ್ಮೇಲೆ ಮೆಡಿಕಲ್ ಇರ್ತದೆ. ಓಕೆ, ನಿಮ್ದು ಸೆಲೆಕ್ಷನ್ ಪ್ರೋಸೆಸ್ ಈ ತರ ಕಂಡಕ್ಟ್ ಅನ್ನ ಮಾಡ್ತಾರ. ಮೊದಲಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತತಿ, ಅದು 100 ಮಾರ್ಕ್ಸಿನ ಎಕ್ಸಾಮ್ ಇರ್ತತಿ. ಎಕ್ಸಾಮ್ ಸಿಲೆಬಸ್ ಅನ್ನು ನಾನು ತಿಳಿಸ್ಕೊಡ್ತೀನಿ. 100 ಮಾರ್ಕ್ಸಿನ ಎಕ್ಸಾಮ್ ಇರ್ತತಿ. 100 ಮಾರ್ಕ್ಸಿನ ಎಕ್ಸಾಮ್ದಲ್ಲಿ ನೀವು 100 ಮಾರ್ಕ್ಸ್ 100 ಕ್ವಶನ್ಸ್ 90 ನಿಮಿಷ ಟೈಮಿಂಗ್ ಕೂಡ ಇರ್ತದೆ. ಓಕೆ, ಸೆಲೆಕ್ಷನ್ ಪ್ರೋಸೆಸ್ ಗೊತ್ತಾಯ್ತಾ? ಸರ್ ಈಗ ಎಕ್ಸಾಮ್ ಸಿಲೆಬಸ್ ಒಂಚೂರು ಹೇಳಿ ನಮಗೆ ಅಂತ ಕೇಳ್ತಾ ಇಲ್ಲ. ಎಕ್ಸಾಮ್ ಸಿಲೆಬಸ್ ಅನ್ನ ನೋಡ್ಕೊಡ್ರಿ, ಒಂದ್ಸರಿ ಕ್ಲಿಯರ್ ಆಗಿ ನಿಮ್ಗೆ ಮಾಹಿತಿನ ಕೊಡ್ತೀನಿ. ಯಾವ ಸಬ್ಜೆಕ್ಟ್ಗಳು ಇರ್ತಾವ ಅದರಲ್ಲಿ, ಯಾವ ಸಬ್ಜೆಕ್ಟ್ಗಳು ಇರೋದಿಲ್ಲ ಅಂತ ಹೇಳಿ. ಎಕ್ಸಾಮ್ ಸಿಲೆಬಸ್ ಓಕೆ, ಎಕ್ಸಾಮ್ ಲ್ಯಾಂಗ್ವೇಜ್ ಯಾವನಲ್ಲಿ ಇರ್ತದೆ ಅಂತ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಇಂಗ್ಲಿಷು ಅಂಡ್ ಹಿಂದಿ, ಇವು ಎರಡೇ ಲ್ಯಾಂಗ್ವೇಜ್ ನಲ್ಲಿ ನೀವು ಎಕ್ಸಾಮ್ ಅನ್ನ ಬರೀಬೇಕು. ಸರ್ ಕನ್ನಡದಲ್ಲಿ ಇರ್ತದ, ಕನ್ನಡದಲ್ಲಿ ನಿಮ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದಿಲ್ಲ.
ಓಕೆ, ಗೊತ್ತಾಯ್ತಾ? ಕನ್ನಡದಲ್ಲಿ ನಿಮ್ಗೆ ಎಕ್ಸಾಮ್ ಇರೋದಿಲ್ಲ, ಓನ್ಲಿ ಇಂಗ್ಲಿಷ್ ಅಂಡ್ ಹಿಂದಿ ಲ್ಯಾಂಗ್ವೇಜ್ ನಲ್ಲಿ ಇರ್ತದ. ಸರ್ ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಒಂಚೂರು ಹೇಳಿ. 100 ಕ್ವಶನ್ಸ್ ಇರ್ತಾವು. ಎಷ್ಟು? 100 ಕ್ವಶನ್ಸ್ ಇರ್ತಾವು, 100 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ 90 ಮಿನಿಟ್ಸ್ ಟೈಮಿಂಗ್ ಇರ್ತದ. ಎಷ್ಟು? 90 ಮಿನಿಟ್ಸ್ ಟೈಮಿಂಗ್ ಇರ್ತದ. 100 ಕ್ವಶನ್ಸ್ಗಳು, 100 ಮಾರ್ಕ್ಸು, 1.5 ತಾಸು ಎಕ್ಸಾಮ್ ಟೈಮಿಂಗ್ ಇರ್ತದ. ಓಕೆ, ಕನ್ಫರ್ಮೇಶನ್ ಆಯ್ತಾ? ಕರೆಕ್ಟಾಗಿ ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ತಾ ಇರ್ತೀರಿ ಅಂದ್ರೆ ಕರೆಕ್ಟಾಗಿ ತಿಳಿದುಕೊಳ್ಳಿ. 100 ಕ್ವಶನ್ಸ್ ಆಯ್ತು, 100 ಮಾರ್ಕ್ಸ್ ಆಯ್ತು, 90 ಮಿನಿಟ್ಸ್ ಟೈಮಿಂಗ್ ಇತ್ತು. ಸರ್ ಇದಕ್ಕೆ ನೆಗೆಟಿವ್ ಎಷ್ಟು ಇರ್ತದ? ನೆಗೆಟಿವ್ ಬಂದ್ಬಿಟ್ಟು 0.25 ನೆಗೆಟಿವ್ ಇರ್ತದ. ಎಷ್ಟು? 0.25 ನೆಗೆಟಿವ್ ಇರ್ತದ. ಸರ್ ಇದ್ರ ಎಕ್ಸಾಮ್ ಸಿಲೆಬಸ್ ಏನು? SSC ಏನ್ ಇರ್ತದಲ್ಲ ಅದೇ ಸಿಲೆಬಸ್ ಇರ್ತದ. ಸರ್ ಇದರಲ್ಲಿ ಏನಾದರೂ ಜಾಸ್ತಿ ಇರ್ತದ? ಓಕೆ, ನೋಡ್ಕೊಳ್ಳಿ. GK ಒಂದೇದ್ ಬಂದ್ಬಿಟ್ಟು GK ಪ್ಲಸ್ ಕರೆಂಟ್ ಅಫೇರ್ಸ್, ಇದು ಬಂದ್ಬಿಟ್ಟು 50 ಮಾರ್ಕ್ಸ್ ಇರ್ತದ. ಎಷ್ಟು? ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ ಕೂಡಿಸ್ಬಿಟ್ಟು 50 ಕ್ವಶನ್ಸ್ಗಳು ಇರ್ತಾವೆ, 50 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಎರಡನೇದನಾಗಿ ರೀಸನಿಂಗ್ ನೋಡ್ಕೊಡ್ರಿ ಎಷ್ಟು ಇರ್ತಂತಂದ್ರೆ, ರೀಸನಿಂಗ್ 25 ಕ್ವಶನ್ಸ್ಗಳು ಇರ್ತಾವೆ, 25 ಕ್ವಶನ್ಸ್, 25 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಅದೇ ತರನಾಗಿ ಮ್ಯಾಥ್ಸ್ ನೋಡ್ಕೊಳ್ಳಿ. ಮ್ಯಾಥ್ಸ್ ಬಂದ್ಬಿಟ್ಟು 15 ಮಾರ್ಕ್ಸ್ ಇರ್ತದೆ, 15 ಕ್ವಶನ್ಸ್ಗಳು ಇರ್ತಾವೆ. ಓಕೆ, SSC GDಯಲ್ಲಿ ಸರ್ 20 ಕ್ವಶನ್ಸ್ ಇರ್ತಿದ್ವು, ಇಲ್ಲಿ ಮಾತ್ರ 15 ಇದಾವೆ. ಓಕೆ ಸರ್, ನಾವು ಬಚಾವಾಜಿವಿ, ನಾವು ಜನರಲ್ ನಾಲೆಜ್ ನಲ್ಲಿ ಒಂದು ಸ್ವಲ್ಪ ಟ್ಯಾಲೆಂಟ್ ಇದೀವಿ, ಕರೆಂಟ್ ಅಫೇರ್ಸ್ ನಲ್ಲಿ ಕೂಡ ಒಂದು ಸ್ವಲ್ಪ ಟ್ಯಾಲೆಂಟ್ ಇದೀವಿ, ರೀಸನಿಂಗ್ ನಲ್ಲಿ 25 ತಗೊಳ್ಬಹುದು ನಾವು. ಇಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ನಾಲೆಜ್ ನಲ್ಲಿ ನಾವೇನಾದ್ರೂ 35-40 ಮಟ್ಟ ತಗೊಂಡ್ರೆ, ರೀಸನಿಂಗ್ ನಲ್ಲಿ 23 ತಗೊಂಡ್ರೆ, ಮತ್ತು ಅದರ ಜೊತೆಗೆ ನಾವೇನಾದ್ರೂ ಮ್ಯಾಥ್ಸ್ ನಲ್ಲಿ ಒಂದು 10 ಮಾರ್ಕ್ಸ್ ಅನ್ನ ತಗೊಂಡ್ರೆ, ಅದರ ಜೊತೆಗೆ ಕಂಪ್ಯೂಟರ್ ಕೂಡ ಇರ್ತದ. ಕಂಪ್ಯೂಟರ್ ಕೂಡ ಇರ್ತದೆ, ಇದಕ್ಕೂ ಕೂಡ 10 ಮಾರ್ಕ್ಸ್ ಇರ್ತದ. ಎಷ್ಟು? 10 ಮಾರ್ಕ್ಸ್ ಇರ್ತದ ಕಂಪ್ಯೂಟರ್ಗೆ. ಟೋಟಲಿ ಬಂದ್ಬಿಟ್ಟು 100 ಕ್ವಶನ್ಸ್ ಆಯ್ತು, 100 ಮಾರ್ಕ್ಸ್ ಆಯ್ತು. ಕಂಪ್ಯೂಟರ್ದಲ್ಲಿ ಬೇಸಿಕ್ ಆಗಿ ಟೋಟಲಿ ಒಂದು 5 ಕ್ವಶನ್ಸ್ ಆದ್ರೂ ಗೊತ್ತಿರ್ತಾವ. ಇದರಲ್ಲಿ 50ಕ್ಕೂ ಒಂದು 40, 35 40 ಆದ್ರೂ ಎಕ್ಯುರೇಟ್ ಮಾಡ್ತೀರಾ. ಅದರ ಜೊತೆಗೆ ರೀಸನಿಂಗ್ ನಲ್ಲಿ 25 20 ಎಕ್ಯುರೇಟ್ ಮಾಡ್ತೀರಾ. ಮ್ಯಾಥ್ಸ್ ನಲ್ಲಿ ಓಕೆ ನನ್ನ ಹತ್ರ ಏನೂ ಇಲ್ಲ 10 ಆದ್ರೂ ಟಚ್ ಮಾಡ್ತೀರಾ. ಕಂಪ್ಯೂಟರ್ ನಲ್ಲಿ ಓಕೆ ನನ್ನ ಹತ್ರ ಏನೂ ಇಲ್ಲ 3 ಕ್ವಶನ್ ಆದ್ರೂ ಟಚ್ ಮಾಡ್ತೀರಾ. ಆರಾಮ್ಸೆ ಆಗಿ 70 ಮಟ್ಟ ನಿಮ್ದು ಸ್ಕೋರ್ 70-75 ಸ್ಕೋರ್ ಆಯ್ತಪ್ಪ ಅಂದರೆ 100% ನೀವು ಎಕ್ಸಾಮ್ ಪಾಸ್ ಆಗ್ತೀರಾ. ಎಕ್ಸಾಮ್ ನಲ್ಲಿ ಪಾಸ್ ಆಗ್ತೀರಾ, ಫಿಸಿಕಲ್ಗೆ ಕ್ವಾಲಿಫೈ ಕೂಡ ಆಗ್ತೀರಾ. ಓಕೆ, ಗೊತ್ತಾಯ್ತಾ? ಸರ್ ಇದ್ರ ಫಿಸಿಕಲ್ ಬಗ್ಗೆ ಒಂಚೂರು ಹೇಳಿ ಸರ್. ಫಿಸಿಕಲ್ ನಲ್ಲಿ ನಮಗೂ ಕೂಡ ಕನ್ಫ್ಯೂಷನ್ ಆಗ್ತಾ ಇದೆ. ಹೈಟ್ ನಲ್ಲಿ ಏನಾದ್ರು ಕನ್ಸೆಷನ್ ಕೊಡ್ತಾರಾ ಸರ್ ಇದ್ರ ಬಗ್ಗೆ ಅಂತ ಕೇಳ್ತಿಲ್ಲ. ಸೊ ಫಿಸಿಕಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಫಿಸಿಕಲ್ ನಲ್ಲಿ ಕೂಡ ನಾನು ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಫಿಸಿಕಲ್ ನಲ್ಲಿ ಏನ್ ಇರ್ತದ, ಸೊ ಏನ್ ಇರಲ್ಲ ಅನ್ನೋದನ್ನು ಕೂಡ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸೊ ಮೇಲ್ ಕ್ಯಾಟಗರಿ ಅವರಿಗೆ ಮತ್ತು ಫಿಮೇಲ್ ಕ್ಯಾಟಗರಿ ಅವರಿಗೆ ಕರೆಕ್ಟ್ ಆಗಿ ಮಾಹಿತಿಗಳನ್ನ ಅರ್ಥ ಮಾಡ್ಕೊಡ್ರಿ. ಇದು ಬಂದ್ಬಿಟ್ಟು ಮೇಲ್ ಕ್ಯಾಟಗರಿ, ಇದು ಬಂದ್ಬಿಟ್ಟು ಫಿಮೇಲ್ ಕ್ಯಾಟಗರಿ. ಓಕೆ, ಇದು ಬಂದ್ಬಿಟ್ಟು ನೋಡ್ಕೊಡ್ರಿ. ಫಸ್ಟ್ಗೆ ನಿಮ್ದು ಹೈಟ್ ಎಷ್ಟು ಬೇಕಾಗುತ್ತಾ? ಸೊ ಹೈಟು, ನೆಕ್ಸ್ಟ್ ಅದೇ ತರನಾಗಿ ಚೆಸ್ಟು, ನೆಕ್ಸ್ಟ್ ರನ್ನಿಂಗು, ನೆಕ್ಸ್ಟ್ ಲಾಂಗು, ಹೈ ಜಂಪು. ಓಕೆ, ಸರಿಯಾಗಿ ನಾನು ಬರಿತಾ ಹೋಗ್ತೀನಿ. ಒಂದ್ಸರಿ ರಫ್ ಶೀಟ್ನಲ್ಲಿ ಕೂಡ ನೀವು ಕೂಡ ನೋಟನ್ನು ಮಾಡ್ಕೊಡ್ರಿ. ಸರ್ ಹೈಟ್ ಬಾಯ್ಸಿಗೆ ಬಂದ್ಬಿಟ್ಟು 170 ಸೆಂಟಿಮೀಟರ್ ಇರ್ತದ. ಎಷ್ಟು? 170 ಸೆಂಟಿಮೀಟರ್ ಇರ್ತದೆ. ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಅನ್ನು ಹೊಂದಿರಬೇಕು. ಚೆಸ್ಟ್ ಬಂದ್ಬಿಟ್ಟು ಪುರುಷ ನೋಡ್ಕೊಡ್ರಿ 80 ಇಂತ್ರ, ಸೊ 85 ಮಟ್ಟ ಎಕ್ಸ್ಪಾಂಡೆಡ್ ಅನ್ನ ಮಾಡಬೇಕು. ಸೊ ರನ್ನಿಂಗ್ ಬಂದ್ಬಿಟ್ಟು 1.6 ಕಿಲೋಮೀಟರ್ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರುತ್ತೆ. 1600 ಮೀಟರ್ ರನ್ನಿಂಗ್ ಅನ್ನ ಸೊ 6 ಮಿನಿಟ್ಸ್ನಲ್ಲಿ 6 ನಿಮಿಷದಲ್ಲಿ ಬಾಯ್ಸ್ ಓಡಬೇಕು, ಮಹಿಳೆಯರು 8 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಎಷ್ಟು? ಮಹಿಳೆಯರು 8 ನಿಮಿಷದಲ್ಲಿ 1600 ಮೀಟರ್ ರನ್ನಿಂಗ್ ಅನ್ನ ಕವರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದರ ಜೊತೆಗೆ ಲಾಂಗ್ ಜಂಪ್ ಎಷ್ಟು ಇರುತ್ತೆ? ಲಾಂಗ್ ಜಂಪ್ ಬಂದ್ಬಿಟ್ಟು ಬಾಯ್ಸ್ಗೆ 14 ಫೀಟ್ ಇರುತ್ತೆ. ಬಾಯ್ಸ್ಗೆ 14 ಫೀಟು, ಮಹಿಳೆಯರಿಗೆ 10 ಫೀಟ್ ಇರ್ತದ. ನೆಕ್ಸ್ಟ್ ಅದೇ ತರನಾಗಿ ಸರ್ ಹೈ ಜಂಪ್ ಎಷ್ಟು ಇರ್ತದೆ? ಲಾಂಗ್ ಜಂಪ್ ಬಂದ್ಬಿಟ್ಟು ಉದ್ದ ಜಿಗಿತ ಏನಂತೀವಲ್ಲ ಅದು ಲಾಂಗ್ ಜಂಪ್. ಹೈ ಜಂಪ್ ಬಂದ್ಬಿಟ್ಟು ಎತ್ತರ ಜಿಗಿತ. ಗೊತ್ತಾಯ್ತಾ? ಎತ್ತರ ಜಿಗಿತ ಎಷ್ಟಿರುತ್ತೆ ಅಂತಂದ್ರೆ 3 ಫೀಟ್ 9 ಇಂಚ್ ಬಾಯ್ಸ್ಗೆ, 3 ಫೀಟ್ 9 ಇಂಚ್. ನೆಕ್ಸ್ಟ್ ಮಹಿಳೆಯರಿಗೆ ನೋಡ್ಕೊಡ್ರಿ 3 ಫೀಟ್ ಮಾತ್ರ ಇರ್ತದ. ಓಕೆ, 3 ಫೀಟ್ ಮಾತ್ರ ಇರ್ತದ. ಸೊ ನಿಮ್ಗೆಲ್ಲನೂ ಕೂಡ ಕನ್ಫರ್ಮೇಶನ್ ಆಯ್ತು ಅನ್ಸುತ್ತಾ? ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಪ್ರತಿಯೊಬ್ರು ಕೂಡ ಕನ್ಫ್ಯೂಷನ್ ದಲ್ಲಿದ್ದೀರಾ. ಡ್ರೈವಿಂಗ್ ಲೈಸೆನ್ಸ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡ್ರಿ. ಇವತ್ತು ಹೋಗ್ರಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ರಿ. ಅರ್ಜಿ ಸಲ್ಲಿಸೋಕೆ
ಆಧಾರ್ ಕಾರ್ಡ್ ತಗೊಂಡೋಗ್ರಿ, ಅದ್ರ ಜೊತೆಗೆ ಒಂದು ಫೋಟೋಸ್ ಅನ್ನ ತಗೊಂಡೋಗ್ರಿ, ಅದರ ಜೊತೆಗೆ ನಿಮ್ ಜಿಮೇಲ್ ಐಡಿ ಮತ್ತು ನಿಮ್ಮ ಚಾಲ್ತಿ ಕಂಟಿನ್ಯೂ ಆಗಿರ್ತಕ್ಕಂಥ ಮೊಬೈಲ್ ನಂಬರ್, ಅಪ್ಲಿಕೇಶನ್ ಅನ್ನು ಹಾಕುವಾಗ ಕರೆಕ್ಟ್ ಆಗಿ ನಿಮ್ಮ ನೇಮ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ಅನ್ಕೊಂಡ್ರೆ SSLC ಮಾರ್ಕ್ಸ್ ಕಾರ್ಡ್, ಯಾವುದೇ ಒಂದು ನೀವು ಸೈಬರ್ ಸೆಂಟರ್ಗೆ ವಿಸಿಟ್ ಕೊಡ್ತಾ ಇದೀರಿ ಅಂತಂದ್ರೆ ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಗಳನ್ನ ಕೈಯಲ್ಲಿ ತಗೊಂಡು ಹೋಗಿ. ಸುಮ್ಮನೆ ಮೊಬೈಲ್ ಅಲ್ಲಿ ತಗೊಂಡು ಹೋಗೋದು, ಅಕಸ್ಮಾತ್ ಏನಾದ್ರು ಅರ್ಜಿಯನ್ನ ಸಲ್ಲಿಸುವಾಗ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದು, ಈ ತರದ ತೊಂದರೆಗಳನ್ನ ಮಾಡ್ಕೊಂಡ್ರೆ ಕರೆಕ್ಷನ್ ಮಾಡ್ಕೊಳ್ಳಾಗ ಮತ್ತೆ 200-200 ರೂಪಾಯಿ ದಂಡ ಕಟ್ಟಬೇಕಾಗತ್ತ. ಆತರ ಯಾರು ಕೂಡ ಮಾಡ್ಕೊಳಕ್ ಹೋಗ್ಬೇಡ್ರಿ. ಜೀವನದ ವಿಷಯ ಮೊಬೈಲ್ ನಲ್ಲಿ ಹಾಕೊಳ್ಬೇಕಾಗಿದ್ರೆ, ನಿಮ್ಮ ಲ್ಯಾಪ್ಟಾಪ್ ನಲ್ಲಿ ಹಾಕೊಳ್ಬೇಕಾಗಿದ್ರೆ ಸರಿಯಾಗಿ ಎಚ್ಚರದಿಂದ ಅದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿತ್ತಂದ್ರೂ ಮಾತ್ರ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಗೊತ್ತಾಯ್ತಾ? ನೆಕ್ಸ್ಟ್ SSC GD ಕಾಲ್ಫಾರ್ಮ್ ಆಗ್ತಿರ್ತಕ್ಕಂಥದ್ದು 45,000 ಅಧಿಕ ಹುದ್ದೆಗಳು ಸದ್ಯದಲ್ಲೇ ಬರ್ತಾ ಇದಾವೆ ಅಕ್ಟೋಬರ್ದಲ್ಲಿ. ಓಕೆ, ಸೆಪ್ಟೆಂಬರ್ ಕಂಪ್ಲೀಟ್ ಆಯ್ತು, ಅಕ್ಟೋಬರ್ದಲ್ಲಿ ಮತ್ತೆ 45,000-50,000 SSC GD ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ಆದ ಕಾರಣಕ್ಕೋಸ್ಕರ ಎರಡಕ್ಕೂ ನಾನು ತಯಾರಿ ಮಾಡ್ಕೊಳ್ಬೇಕು, ಎಕ್ಸಾಮಿಗೆ ಕೂಡ ಸ್ಟಡಿ ಮಾಡ್ಕೊಳ್ಬೇಕು. ಇದು ಎಕ್ಸಾಮ್ ಬಂದ್ಬಿಟ್ಟು ಜನವರಿ ಎಂಡ್ ಅಥವಾ ಫೆಬ್ರವರಿಯಲ್ಲಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರೆ SSC GD. ಇದು ಬಂದ್ಬಿಟ್ಟು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಎಕ್ಸಾಮ್ ಇರ್ತದ. ಸೊ ನೀವು ಎರಡನ್ನೂ ಕೂಡ ತಯಾರಿಯನ್ನ ಮಾಡ್ಕೊಂಡು, ಸರ್ ನಾನು ಈ ಸಾರಿ ವರದಿಯನ್ನ ಹಾಕೊಳ್ಳೇಬೇಕು, ಡೆಲ್ಲಿ ಪೊಲೀಸ್ ಆದ್ರೂ ನಾನು ವರದಿ ಹಾಕೊಳ್ಬೇಕು, ಅದರ ಜೊತೆಗೆ SSC GD ಆದ್ರೂ ವರದಿಯನ್ನ ಹಾಕೊಳ್ಬೇಕು, ಎರಡರಲ್ಲಿ ನಾನು ಒಂದು ತಯಾರಿಯನ್ನ ಮಾಡ್ಕೊಂಡು ಈ ಸಾರಿ ಒಂದು ನಾನು ಸಾಧನೆಯನ್ನ ಮಾಡ್ಬೇಕು ಸರ್ ಅಂತ ಅನ್ಕೊಂಡಿದ್ದೀರಪ್ಪ ಅಂದ್ರೆ ನಮ್ಮ ಹತ್ರ, ಸರ್ ನಿಮ್ಮ ಅಕಾಡೆಮಿಯಲ್ಲಿ ಏನಾದ್ರು ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡಿದೀರಾ ಸರ್, ನಾನು ಕೂಡ ಬರ್ಬೇಕಂತ ಅನ್ಕೊಂಡಿದ್ದೀನಿ ಸರ್, ಫಸ್ಟ್ ಬ್ಯಾಚ್ ಬರಕ್ಕಾಗಲಿಲ್ಲ, ಸೆಕೆಂಡ್ ಬ್ಯಾಚ್ಗೆ ಆದ್ರೂ ಬರ್ತೀನಿ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಸೊ ನಮ್ಮ ಅಕಾಡೆಮಿಯಲ್ಲಿ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಜಿಲ್ಲಾ ಕ್ರೀಡಾಂಗಣ ಹತ್ತಿರ ಕೂಡ ನಮ್ಮ ಅಕಾಡೆಮಿ ಇರೋದು. ಸಾಕಷ್ಟು ಈಗಾಗಲೇ ಅಗ್ನಿವೀರ ವಿದ್ಯಾರ್ಥಿಗಳಾಯ್ತು, ನೆಕ್ಸ್ಟ್ ಏರ್ ಫೋರ್ಸ್ ನೇವಿಲಿ ಸಾಕಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ ಕೂಡ ಆಗಿ ಹೋಗಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ನೀವೇನಾದ್ರೂ ಈ ಬ್ಯಾಚಿಗೆ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಸೆಪ್ಟೆಂಬರ್ 1ನೇ ತಾರೀಕಿಂದ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ, ಆರಂಭಗಳನ್ನ. ಅಡ್ಮಿಷನ್ ಇವಾಗಲೇ ಸ್ಟಾರ್ಟ್ ಆಗಿದಾವು. ನೀವೇನಾದ್ರೂ ಅಕ್ಟೋಬರ್ 1ರ ಒಳಗಡೆ ನೀವೇನಾದ್ರೂ ಬಂದು ಅಡ್ಮಿಷನ್ ಅನ್ನ ಮಾಡ್ಕೊಳ್ಬೇಕು. ನಮ್ಮ ಹತ್ರ ನೋಡ್ಕೊಡ್ರಿ, ಈಗ ಆಗಸ್ಟ್ ಸೆಪ್ಟೆಂಬರ್ ಕಂಪ್ಲೀಟ್ ಆಯ್ತು, ಅಕ್ಟೋಬರ್ 1ರಿಂದ ನಮ್ದು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅಕ್ಟೋಬರ್ 1ಕ್ಕೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾವು. ನೀವು ಅಡ್ಮಿಷನ್ ಅನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಸೊ ಅಕ್ಟೋಬರ್ ಒಳಗಡೆನೆ ಬಂದು ಅಡ್ಮಿಷನ್ ಗಳನ್ನ ಮಾಡ್ಕೊಡ್ರಿ. 2 ತಿಂಗಳ ನಮ್ದು ಬ್ಯಾಚ್ ಇರ್ತೈತಿ, 2 ತಿಂಗಳು ಇಲ್ಲಿ ಬಂದ್ಬಿಟ್ಟು ಹಾಸ್ಟೆಲ್ ವ್ಯವಸ್ಥೆ ಕೂಡ ನಮ್ಮ ಹತ್ರನೇ ಇದೆ. ಅದರ ಜೊತೆಗೆ ಊಟದ ವ್ಯವಸ್ಥೆನೂ ಕೂಡ, ಮನೆ ಊಟ ಯಾವ ತರ ಕೊಡ್ತೀವಲ್ಲ ಅದೇ ತರನಾಗಿ ಊಟದ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಗೆ ನಮ್ಮ ಹತ್ರ ಜಿಲ್ಲಾ ಕ್ರೀಡಾಂಗಣ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಕೂಡ ಇದೆ. ನಿಮ್ಗೆ ಫಿಸಿಕಲ್ ಕೂಡ ಡೈಲಿ ಫಿಸಿಕಲ್ ಪ್ರಾಕ್ಟೀಸ್ ಇರ್ತದ. ಸೊ ಅದರ ಜೊತೆಗೆ ನಿಮ್ಗೆ ಸ್ಟಡಿ ಅವರ್ ಕೂಡ ಇರ್ತೈತಿ. ಪ್ರತಿ ವೀಕ್ಲಿ ಕೂಡ ನಿಮ್ಗೆ ಶನಿವಾರ ಎಕ್ಸಾಮ್ ಕೂಡ ಕಂಡಕ್ಟ್ ಅನ್ನ ಮಾಡ್ತೀವಿ. ನಿಮ್ಗೆ SSCಗೆ ಕನ್ನಡದಲ್ಲಿ ಕೂಡ ಬೋಧನೆಯನ್ನ ಕೊಡ್ತೀವಿ, ಅದರ ಜೊತೆಗೆ ಇಂಗ್ಲಿಷ್ ಕೂಡ ಕೊಡ್ತೀವಿ. ಇದಕ್ಕೆ ಬಂದ್ಬಿಟ್ಟು ಇಂಗ್ಲಿಷ್ ಹಿಂದಿ ಮಾತಾಡ್ತೈತಿ, ನೀವು ಎಷ್ಟೊತ್ತಿದ್ರು ಇಂಗ್ಲಿಷ್ ಅನ್ನೇ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಸರಿ ಫೈನಲ್ ಕಟಪ್ಗೆ ಕುತ್ಕೊಳ್ಬೇಕು, ಚೆನ್ನಾಗಿ ಒಂದು ಸ್ಕೋರ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂತಂದ್ರೆ ಆದಷ್ಟು ಬೇಗನೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿಗೆ ನುರಿತ ಶಿಕ್ಷಕರಿಂದ ನಿಮ್ಗೆ ಬೋಧನೆಯನ್ನ ಕೊಡ್ತಾ ಇದೀವಿ, ಬಂದು ಜಾಯಿನ್ ಕೂಡ ಆಗ್ಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫಿಷಿಯಲ್ ನಂಬರಿಗೆ, ಈ ನಂಬರ್ ಏನಿದೆಯಲ್ಲ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಡ್ರಿ. ಅತಿ ಕಡಿಮೆ ದರದಲ್ಲಿ ನಾವು ಪ್ರತಿಯೊಂದು ವಿದ್ಯಾರ್ಥಿಗೆ ಇದೊಂದು ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಕೇಸಂದ ಸೊ ಈ ಕ್ಲಾಸಸ್ ಗಳನ್ನ ಆರಂಭವನ್ನ ಮಾಡಿದ್ವಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ, ಸೊ ಇದೇ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರಿಯಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ, ನಿಮ್ಮ ಸ್ನೇಹಿತನಿಗೆ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಐಡಿ, ಇನ್ಸ್ಟಾಗ್ರಾಮ್ ಐಡಿ, ಪ್ರತಿಯೊಂದು ವಿದ್ಯಾರ್ಥಿಗೆ, ನಿಮ್ಮ ಸ್ನೇಹಿತನಿಗೆ ಯಾರಾದ್ರೂ ಇದ್ರು, ಸೊ ಅವರು ನಿಮ್ಮ ಬ್ರದರ್ ಇದ್ರು, ಸೊ ಅವ್ರಿಗೆ ಈ ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ ಅಂತಂದ್ರು, ಸೊ ಅವರಿಗೆ ಕೂಡ ಈ ವಿಡಿಯೋನ ವಾಟ್ಸಪ್ಗೆ ಶೇರ್ ಮಾಡ್ರಿ, ಅವರು ಕೂಡ ನೋಡ್ಕೊಂಡು ಇನ್ಫಾರ್ಮೇಶನ್ ತಿಳಿದುಕೊಳ್ಳಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ಕೊಂಡ್ರೆ ನೆಕ್ಸ್ಟ್ SSC GD ಕಾಲ್ಫಾರ್ಮ್ ಆಗಿದ್ದಾಯ್ತು, ಇದ್ರ ಅಡ್ಮಿಟ್ ಕಾರ್ಡ್ ಆಯ್ತು, ಇದ್ರ ಕರೆಕ್ಷನ್ ಡೇಟ್ ಆಯ್ತು, ಇದ್ರ ಎಕ್ಸಾಮ್ ಯಾವಾಗ ಬರ್ತದ, ಸೊ ಇದ್ರ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಏನು, ಇದ್ರ ರಿಸಲ್ಟ್ ಯಾವಾಗ, ನಿಮ್ಗೆ ಏನು ಕೂಡ ಗೊತ್ತಾಗ್ತಿರೋದಿಲ್ಲ. ಆದ ಕಾರಣಕ್ಕೋಸ್ಕರ ಯಾವ ವೆಬ್ಸೈಟಿಗೆ ಹೋಗು ಕೂಡ ನೀವು ವಿಸಿಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ಗೆ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಕಾಲ್ಫಾರ್ಮ್ ಮಾಡಿರಲಿ, ಅವ್ರ ಬಗ್ಗೆ ಅಚ್ಚುಕಟ್ಟಾಗಿ ಕನ್ನಡದಾಗ ಇನ್ಫಾರ್ಮೇಶನ್ ಸಡನ್ ಆಗಿ ಬೇಕಾಗಿತ್ತು ಅಂತಂದ್ರೆ, ನೋಟಿಫಿಕೇಶನ್ ಬೇಕಾಗಿತ್ತಂತಂದ್ರೆ ಇವಾಗಲೇನೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ನೋಟಿಫಿಕೇಶನ್ ಏನಾದರೂ ಬೇಕಾಗಿತ್ತು, ನೋಡೋಣ ಕೂಡ ಓದ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ HJ ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ, ಅಲ್ಲಿ ಹೋಗಿ ಜಾಯ್ನ್ ಆದ್ರೆ ಈ PDF ಕೂಡ ನಾನು ಅಲ್ಲಿ ನಿಮ್ಗೆ ಶೇರ್ ಅನ್ನ ಮಾಡಿರ್ತೀನಿ, ನೀವು ಕೂಡ ಹೋಗಿ ಚೆಕ್ ಮಾಡ್ಕೊಂಡು ಆದಷ್ಟು ಬೇಗನೆ ಅರ್ಜಿಗಳನ್ನ ಸಲ್ಲಿಸ್ರಿ. ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಂತ ಅನ್ಕೊಂಡಿದ್ರಲ್ಲ, ಎಸ್ ಅಂತ ಕಮೆಂಟ್ ಅನ್ನ ಹಾಕಿ ಡೆಲ್ಲಿ ಪೊಲೀಸ್ ಅಂತ ಬರೆದ ಕೇಸಂದ ಒಂದು ಹಾಟ್ ಸಿಂಬಲ್ ಅನ್ನು ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಶೇರ್ ಮಾಡ್ರಿ. ನಮ್ಮ ಕರ್ನಾಟಕದವರು ಕೂಡ ಎಷ್ಟು ಜನ ಕಾಂಪಿಟೇಷನ್ ಅನ್ನ ಮಾಡ್ತಾರ, ಇದು ಆಲ್ ಓವರ್ ಇಂಡಿಯಾ ಕಟ್ ಆಫ್ ಇರ್ತದಂತ ನಾನು ಮೊದಲಿಗೆ ಕೂಡ ಹೇಳಿದೀನಿ, ಈಗ ಕೂಡ ಹೇಳ್ತೀನಿ, ಆಲ್ ಓವರ್ ಇಂಡಿಯಾ ಕಟ್ ಆಫ್ ಇರ್ತದ. ಅರ್ಜಿಯನ್ನ ಸಲ್ಲಿಸ್ರಿ, ನಾವು ಕೂಡ ಯಾರಿಗಿನ್ನ ಕಮ್ಮಿ ಇಲ್ಲ,
ಯು ಪಿ ಬಿಹಾರದವ್ರು ಅಷ್ಟೇ ಸ್ಕೋರ್ ಮಾಡೋದಲ್ಲ, ನಮ್ಮ ಕರ್ನಾಟಕದವರು ಕೂಡ ನಾವು ಅವ್ರಕಿನ್ನ ಸ್ಟ್ರಾಂಗ್ ಇದೀವಿ ಅಂತ ಹೇಳಿ ಹೇಳೋಕೆ ಹೆಮ್ಮೆ ಕೂಡ ಆಗುತ್ತಾ. ನಾವು ಕೂಡ ಇನ್ನು ಮುಂದೆ ಎಲ್ಲದಕ್ಕೂ ರೆಡಿಯಾಗೆ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.